ಇದು ಒಳ್ಳೆಯ ಬೆಳೆ, ಆದರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ದಿನ ನಾಳೆ ಅನ್ನೋ ಪದ ಉಪಯೋಗಿಸಿದ್ರೆ 1 ತಿಂಗಳು ಬೆಳೆ ಲಾಸ್ ಆಗುತ್ತೆ. ಇದರಲ್ಲಿ ಅದು ಎಷ್ಟು ಶ್ರಮ ವಹಿಸ್ತೀವೋ ಅಷ್ಟು ರೈತರ ಜೀವನ ಚೆನ್ನಾಗಿರುತ್ತೆ. ನಾವು ಇದನ್ನೇ ನಂಬಿ ಖುಷಿಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ. ಬಿಸ್ನೆಸ್ಸು ನಮಗೆ ಇಷ್ಟೊಂದು ಖುಷಿ ಕೊಟ್ಟಿಲ್ಲ, ಅದರಿಂದ ಇದೊಂದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಟ್ರೈಕೋಡರ್ಮಾ ಸುಡೋಮೋನಾಸ್ನ ಯಥೇಚ್ಛವಾಗಿ ಯೂಸ್ ಮಾಡಿ ಭೂಮಿನ ಭಾರಿ ಅಚ್ಚುಕಟ್ಟಾಗಿ ಸಮೃದ್ಧಿಯಾಗಿ ಹೊಂದಿಸ್ಕೊತೀವಿ. ಭೂಮಿನ ಅಲ್ಲೇ ನಾವು ಸಕ್ಸಸ್ ಕಾಣ್ತಾ ಇರೋದು. ಫಸ್ಟು ಭೂಮಿನ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ರೈತ ಸೋಲ್ತಾ ಇರೋದು. ಅವ್ರಿಗೆ ತಾಳ್ಮೆನೇ ಇಲ್ಲ. ಬೇಕಾದ್ರೆ 1000 ರೂಪಾಯಿ ಕೊಟ್ಟು ಔಷಧಿ ತಂದು ಹೊಡಿತಾರೆ, ಆದರೆ 50 ರೂಪಾಯಿ kg ಇರೋ ಟ್ರೈಕೋಡರ್ಮನ ಯೂಸ್ ಮಾಡಲ್ಲ. ಆ ಟ್ರೈಕೋಡರ್ಮದ ಮೌಲ್ಯನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಅದು ಮಾಡೋ ವಿಧಾನವೂ ಗೊತ್ತಿಲ್ಲ. ಅಲ್ಲಿ ಸೋಲ್ತಾ ಇರೋದು ಮನುಷ್ಯ. ವಿಲ್ಟು ಇವೆಲ್ಲ ಸಮಸ್ಯೆ ಬರ್ತಿರೋದೇ ಟ್ರೈಕೋಡರ್ಮಾ ಸುಡೋಮೋನಾಸ್ ಜೀವಾಣುವನ್ನ ಕೊಲ್ತಾ ಬರ್ತಾವ್ರೆ. ಆ ಜೀವಾಣುವನ್ನು ಉತ್ಪತ್ತಿ ಮಾಡ್ಕೋಬೇಕು ಅನ್ನೋದಿಲ್ಲ. ಹಂಗಂತ ನಾವೇನು ಮೆಡಿಸಿನ್ ಯೂಸ್ ಮಾಡಲ್ಲ ಅಂತಲ್ಲ, ಮೆಡಿಸಿನ್ ಎಷ್ಟು ಯೂಸ್ ಮಾಡ್ತೀವೋ ಅದೇ ಥರ ಭೂಮಿ ತಾಯಿನ ಅಷ್ಟೇ ನೀಟಾಗಿ ಕಾಪಾಡ್ಕೊತೀವಿ, ಸಮೃದ್ಧವಾಗಿ ಸಮದಟ್ಟವಾಗಿ ಇಟ್ಕೊತೀವಿ ಭೂಮಿನ. ಮಾಡಿರೋದ್ರಿಂದ ಕಳೆ ಅನ್ನೋದನ್ನ ಅವಾಯ್ಡ್ ಮಾಡ್ಕೋಬೇಕಾಯ್ತು. ನಮ್ಮದು ಯಥೇಚ್ಛ ಕಳೆ ಬತ್ತಿತ್ತು, ಕಲ್ಲು ಭೂಮಿ ತೆಗಿಯೋಕ್ಕೆ ಸಖತ್ ಟೈಮ್ ತಗೋತಿತ್ತು. ವರ್ಷಕ್ಕೆ 9 ರಿಂದ 10 ಲಕ್ಷ ರೂಪಾಯಿ ಬರೀ ಕಳೆಗೆ ಇದು ಮಾಡ್ತಿತ್ತು. ಈಗ ಒನ್ ಟೈಮ್ 9 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಈ ವರ್ಷದ್ದು. ಇದು 5 ಇಯರ್ಸ್ ವಾರಂಟಿ ಹೇಳಿದ್ದಾರೆ. ಅದರಿಂದ ನಾನು ಪ್ರತಿ ವರ್ಷ 9 ಲಕ್ಷ ದುಡ್ಡು ಹಿಡಿದ್ರೆ ಅದೇ ಸಾಕು ಅಂತ ಲೆಕ್ಕದಲ್ಲಿ ಈ ವೀಡ್ಮೆಂಟ್ನ ಮಾಡಿದ್ದೀವಿ. 1 ಎಕರೆಗೆ ಮಿನಿಮಮ್ 100 kg ಅಂತ ಇದು ಮಾಡಿದ್ವಿ. 50% ಉಳಿಯುತ್ತೆ, 50% ಇದಾಗುತ್ತೆ. ಅಲ್ಲಿಗೆ ತಿಂಗಳಿಗೆ 300 kg ಹೂವು ಕುಯ್ತೀವಿ, 3000 kg ಹೂವು ಕುಯ್ತೀವಿ. 3000 kg ಹೂವು ಹೋದರೆ 100 ರೂಪಾಯಿಗೆ ಮಾತಾಡಿದ್ವಿ, 3 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 1.5 ಲಕ್ಷ ರೂಪಾಯಿ ಲೇಬರು ಮೇಂಟೆನೆನ್ಸು 1.25 ಲಕ್ಷದವರೆಗೂ ಹೋಗುತ್ತೆ. ಪ್ಲಸ್ಸು ಇನ್ಯಾಕೆ ಅದರ್ ಎಕ್ಸೆಸ್ ಗೊಬ್ಬರಗಳು ಅವು ಅಂತ ಒಂದು 50-60 ಸಾವಿರ ಹೋಗುತ್ತೆ. ಒಂದು 40 ರಿಂದ 50 ಸಾವಿರ ಮಂತ್ಲಿ ಉಳಿಸ್ಬೋದು. 1 ಎಕರೆಗೆ 50 ಸಾವಿರ ದುಡ್ಡು ಗ್ಯಾರಂಟಿ ಉಳಿಸ್ಬೋದು. ಇದರಲ್ಲಿ ಆದಾಯ ಕಾಣೋದ್ರಿಂದ ಬೇರೆ ಕಡೆ ಬೆಂಗಳೂರು ಇಲ್ಲ ಗೌರ್ಮೆಂಟ್ ಕೆಲಸನ ಹುಡುಕ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರೋದ್ರಿಂದ ಅದ್ರ ಬದಲು ಈ ಥರದ್ದೊಂದು ಮಾರ್ಗ ಇಟ್ಕೊಂಡ್ರೆ ತಿಂಗಳಿಗೆ 50 ರಿಂದ ಎಕರೆಗೆ 50 ಸಾವಿರ. ನಾನು 2 ಎಕರೆಯಿಂದ ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡ್ಡು ದುಡಿತಾಯಿದ್ದೀನಿ. ವರ್ಷಕ್ಕೆ 10 ರಿಂದ 12 ಲಕ್ಷ ರೂಪಾಯಿಂದ 100% ಉಳಿಸ್ತೀನಿ. ನಮಗೆ ಸಾಕು, ಅದು ನೆಮ್ಮದಿಯಾಗಿದ್ದೀವಿ, ಖುಷಿಯಾಗಿದ್ದೀವಿ.